ಇವಾಗ ಇಲ್ಲಿ 8 ಪವರ್ ಆಫ್ ಎಕ್ಸ್ ಈಕ್ವಲ್ ಟು 16 ಅಂತ ಕೊಟ್ಟವ್ರೆ. ಎಕ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಯಾವ ಥರ 8ನ ಏನಂತ ಬರಿಬೋದು, 8ನ 2 4 8 2 2 4 3 ಸತಿ ಗುಣಿಸ್ಬೇಕು. ಹಾಗಾಗಿ 8ನ 2 ಕ್ಯೂಬ್ ಅಂತ ಬರಿಬೋದು. ಅದೇ ಥರ 16ನ 2 8 16 2 4 8 2 2 4 4 ಸತಿ ಗುಣಿಸ್ಬೇಕು ಎರಡೂನ. ಹಾಗಾಗಿ 16ನ 2 ಪವರ್ ಆಫ್ 4 ಅಂತ ಬರಿಬೋದು. 8ನ 2 ಪವರ್ ಆಫ್ 3 2 ಕ್ಯೂಬ್ ಹೋಲ್ ಪವರ್ ಆಫ್ ಎಕ್ಸು ಮತ್ತು 16ನ 2 ಪವರ್ ಆಫ್ 4 ಅಂತ ಬರಿಬೋದು. ಇವಾಗ ಇಲ್ಲಿ ಗುಣಿಸ್ಬೋದು ಇದನ್ನು ಬ್ರ್ಯಾಕೆಟಿಂದ ಒಳಗಡೆ ಮತ್ತು ಆಚೆ. 3 ಟೈಮ್ಸ್ ಆಫ್ ಎಕ್ಸ್ ಅಂದರೆ 3 ಎಕ್ಸು, 2 ಪವರ್ ಆಫ್ 3 ಎಕ್ಸ್ ಈಕ್ವಲ್ ಟು 2 ಪವರ್ ಆಫ್ 4. ಇಲ್ಲೂ ಬೇಸ್ 2 ಇಲ್ಲೂ ಬೇಸ್ 2 ಇರೋದ್ರಿಂದ ಪವರ್ನ ಕಾಮನ್ ಆಗಿ ತಗೋಬೇಕು. 3 ಎಕ್ಸ್ ಈಕ್ವಲ್ ಟು 4, ಈ 3 ಆ ಕಡೆ ಹೋದರೆ ಎಕ್ಸ್ ಈಕ್ವಲ್ ಟು 4/3 ಆಯ್ತದ. ಅಲ್ಲಿಗೆ ಇದು ಎಕ್ಸ್ ವ್ಯಾಲ್ಯೂ ಎಷ್ಟು, 4/3. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡ್ಬೋದು. ಇಲ್ಲೇನಂತ ಕೊಟ್ಟವ್ರ, ಇದು ಬೇರೆ ಪ್ರಾಬ್ಲಮ್. ಇಷ್ಟು 9 ಪವರ್ ಆಫ್ ಎಕ್ಸ್ ಈಕ್ವಲ್ ಟು 77 ಅಂತ ಕೊಟ್ಟವ್ರ. 9ನ 3 ಸ್ಕ್ವೇರ್ ಅಂತ ಬರಿಬೋದು. 3 ಸ್ಕ್ವೇರ್ ಹೋಲ್ ಪವರ್ ಆಫ್ ಎಕ್ಸು, ಯಾಕಂದರೆ 3 3 9. 27ನ ಅದೇ ಥರ 3 3 9 9 3 27 3 ಸತಿ ಗುಣಿಸ್ಬೇಕು. ಹಂಗಾಗಿ 3 ಕ್ಯೂಬ್ ಅಂತ ಬರಿಬೋದು. ಇಲ್ಲಿ 2 ಟೈಮ್ಸ್ ಆಫ್ ಎಕ್ಸ್ ಅಂದರೆ 2 ಎಕ್ಸು. 3 ಪವರ್ ಆಫ್ 2 ಎಕ್ಸ್ ಈಕ್ವಲ್ ಟು 3 ಕ್ಯೂಬ್ ಆಯ್ತದ. ಇಲ್ಲೂ ಬೇಸ್ 3 ಇಲ್ಲೂ ಬೇಸ್ 3 ಇರೋದ್ರಿಂದ ಪವರ್ನ ಒಂದೇ ತಗೋಬೋದು ಈಕ್ವಲ್ ಅಂತ. ಅಲ್ಲಿಗೆ 2 ಎಕ್ಸ್ ಈಕ್ವಲ್ ಟು 3, 2 ಆ ಕಡೆ ಹೋದರೆ ಎಕ್ಸ್ ಈಕ್ವಲ್ ಟು 3/2 ಆಯ್ತದ. ಬಾಯ್.